ಈಗ ತಾನೇ ಕೂಡಿ ಬಂದಿದ್ದೀನಿ. ಇದೇನು ಅಶ್ವಿನಿ, ನನ್ನನ್ನು ಅಲ್ಲೇ ಮರದ ನೆಳೆಗೆ ಕೂಡಲೇ ಹೇಳಿ ಬಂದು ಇಲ್ಲಿ ನಿಂತುಕೊಂಡದ ಏನು ಯೋಚನೆ ಮಾಡ್ತಿರುವಲ್ಲ? ಸರಿ, 22 ವರ್ಷಗಳಿಂದ ನನ್ನ ಹೃದಯದಲ್ಲಿ ಏನೋ ಒಂದು ಸೇಡಿನ ಜ್ವಾಲೆ ಇದೆ. ಹೋಗ್ಲಿ ಬಿಡಿ, ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳುವ ಸಮಯ ಇಲ್ಲ ಅಂತ ನನಗನಿಸ್ತಾ ಇದೆ. ಪರವಾಗಿಲ್ಲ, ಯಾವುದೋ ಕೆಲಸಗಾಗಿ ಖಾಲಿ ಪೇಪರ್ ಮೇಲೆ ಸಹಿ ಮಾಡ್ಕೊಂಡು ಬಾ ಅಂತ ಹೇಳಿದ್ಯಲ್ಲ, ಇದು ತೆಗೆದುಕೋ. ಸರಿ, ಏನ್ರಿ ಇದು? ಹೆಂಡತಿಗೋಸ್ಕರ ಒಂದೇ ಮಾತು ಹೇಳಿದ್ದಕ್ಕೆ ನಿಮ್ಮ ಎಲ್ಲ ಬ್ಯಾಂಕ್ ಪೇಪರ್ನಲ್ಲಿರುವ ಎಲ್ಲವನ್ನು ಸಹಿ ಮಾಡಿಕೊಂಡು ತಂದು ಕೊಟ್ಟಿರುವಲ್ಲ ನನ್ನ ಕೈಗೆ. ನಾನೇನಾದ್ರೂ ನಿಮ್ಮ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡ್ರೆ? ಗೌತಮ್ ಮಹಾರಷಿ ಅಂತ ಹೆಂಡತಿ ನೀನಿರುವಾಗ ನೀನು ನನ್ನನ್ನು ಎಂದೆಂದಿಗೂ ಮೋಸ ಮಾಡುವುದಿಲ್ಲ. ತಪ್ಪಿ ನಾನು ನಿನ್ನ ಮೇಲೆ ಸಂಶಯ ಪಟ್ಟರೆ ಆ ದೇವರು ನನ್ನನ್ನ ಖಂಡಿತ ಮೆಚ್ಚಲಾರೇನು. ಸ್ವಾಮಿ, ಮೆಚ್ಚಿದೆ ಸ್ವಾಮಿ ಈ ನಿಮ್ಮ ಮಾತಿಗೆ. ಎಲ್ಲ ಹೆಣ್ಣು ಮಕ್ಕಳಿಗೂ ನಿಮ್ಮಂತ ಗಂಡ ಸಿಗ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೇನೆ. ನಾನು ಕೂಡ ಪುಣ್ಯ ಮಾಡಿ ಬಂದಿದ್ದೇನೆ ನಿಮ್ಮಂತ ಪತಿಯನ್ನು ಪಡೆಯಲು. ಹೌದೇನು? ಇನ್ನು ಮುಂದೆ ನಾನು ಸಹ ಎಲ್ಲ ನಾಟಕವನ್ನು ಬಿಟ್ಟು ನಿಮ್ಮ ಸರ್ವ ಆಸ್ತಿಯಲ್ಲಿ ಜೀವನ ಮಾಡಿ ನಿಮ್ಮ ಪಾದ ಸೇವೆಯನ್ನು ಮಾಡ್ತಾ ಇಲ್ಲೇ ಇರುತ್ತೇನೆ. ಏನ್ರಿ? ಸರಿ, ನಾಳೆ ಕೊಡಬೇಕಾದ ಸರ್ಪ್ರೈಜ ನಾಳೆಗೆ ಇರಲಿ. ಇವತ್ತ ಕೊಡಬೇಕಾಗಿದ್ದು ಇವತ್ತೇ ಕೊಟ್ಟಬಿಡು, ಜೀವನದಾಗ ಮರಿಲಾರದಂಗ. ಆಯ್ತು ರೀ, ಹಾಗೆ ಆಗ್ಲಿ. ಗಂಡನ ಆಸೆಯನ್ನು ನೆರವೇರಿಸೋದು ಹೆಂಡತಿಯ ಧರ್ಮ. ಬನ್ನಿ, ನಿಮ್ಮ ಸಂತೋಷಕ್ಕೆ ನಾನೇಕೆ ಇದು ಮಾಡ್ಲಿ. ಬನ್ನಿ ರಾಜ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಮಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಮಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಮಡತಿ. ನೀನ ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿದ ಮಾತು ಚಂದವೋ. ನೀನ ಚಂದವೋ ನಿನ್ನಂದ ಚಂದವೋ, ಅಂತರಂಗ ತುಂಬಿದ ಮಾತು ಚಂದವೋ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಮಡತಿ. ಎಂದಿಗೂ ಸುಂದರ ಈ ಕಣ್ಣಿಗೋ ಈ ಸುಂದರ ಜನ್ಮದ ಗೆಳತಿ, ಗಾರತಿಯ ಮಡತಿ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಧರ್ಮದ ಬಲೆಗೆ ಉಸಿರಾಡಿದ ಪ್ರೀತಿ ಮತ್ತೆ ನನ್ನ ನಾಟಕದ ಮಧುರಾಣಿ, ಈ ನನ್ನ ನಾಟಕದ ಪ್ರವೇಶ ಎಲ್ಲಿಗೆ ಬಂತು? ನೋಡಿ, ಆ ಕೋಳಿಗೆ ಕಾಳು ಹಾಕಿದಂತೆ
ನನ್ನ ಪ್ರೇಮದ ಬಲೆಯಲ್ಲಿ ಬೀಳಿಸಿಕೊಂಡು ಅವರ ಸರ್ವ ಆಸ್ತಿಯನ್ನೆಲ್ಲ ನಾನು ಬರೆಸಿಕೊಂಡು ಬಂದಿದ್ದೇನೆ, ತೆಗೆದುಕೊಳ್ಳಿ. ಹೌದಾ ಅಶ್ವಿನಿ, ನೀನು ನನಗೆ ತುಂಬಾ ಉಪಕಾರ ಮಾಡಿದೆ. ನೀವು ನಮಗೆ ಉಪಕಾರ ಮಾಡಿದ್ದಕ್ಕಿಂತ ಇದು ಏನು ದೊಡ್ಡ ಉಪಕಾರ ಅಲ್ಲ ಅಂತ ನನಗನಿಸ್ತಾ ಇದೆ. ನೋಡಿ, ಇದಕ್ಕಿಂತ ದೊಡ್ಡ ಉಪಕಾರ ನಾನು ನಿಮಗೆ ಮಾಡುತ್ತೇನೆ, ಇಲ್ಲ ಅಂದ್ರೆ ಆ ದೇವರು ಖಂಡಿತವಾಗಿ ನನ್ನ ಮೆಚ್ಚಲಾರ. ನೀನು ನಿನ್ನ ಪ್ರೀತಮನಿಗೆ ಎಷ್ಟು ಉಪಕಾರ ಮಾಡುತ್ತಿ ಮಾಡು, ಅದಕ್ಕೆ ಯಾರು ಬೇಡ ಅಂತಾರೆ. ಕಪಟ ಕಾರಸ್ಥಾನದ ನಾಟಕಗಾರರು ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ನಡೆಸುತ್ತೇನೆ. ಈಗ ನಾನೇನು ಮಾಡಬೇಕು ಅಂತ ಮೊದಲು ಹೇಳಿ. ಇಂದು ರಾತ್ರಿ ನಿನ್ನ ಮನೆಯಲ್ಲಿ ನಿನ್ನ ಗಂಡನಿಗೆ ಮದ್ದು ಬರುವ ವಿಷವನ್ನ ಹಾಲಿನಲ್ಲಿ ಹಾಕಿ ಕುಡಿಸು. ಅವನು ಆ ಹಾಲು ಕುಡಿದ ಮೇಲೆಗೆ ಅವನನ್ನು ಮದ್ದು ಬಂದು ನೆಲಕ್ಕೆ ಬೀಳುತ್ತಾನೆ. ಆಮೇಲೆ ನೀನು ಹೊಟ್ಟೆಗೆ ಚೂರಿ ಚುಚ್ಚಿ ಚುಚ್ಚಿ ಕೊಲ್ಲಬೇಕು. ಯಾರು? ನಾನಾ? ನೀನಲ್ಲೇ, ನಮ್ಮ ಮುರುಗಪ್ಪನ ಜೊತೆಗೆ ಇನ್ನು ಇಬ್ಬರನ್ನ ಕಳಿಸುತ್ತೇನೆ. ಅವರು ನಿನ್ನ ಗಂಡಗನು ಚೂರಿ ಚುಚ್ಚಿ ಕೊಲ್ಲುತ್ತಾರೆ. ನೀನು ಸ್ವಲ್ಪ ಅವರಿಗೆ ಸಹಾಯ ಮಾಡುವಷ್ಟೇ. ಸರಿ, ಹಾಗಾದ್ರೆ ಆ ಸತ್ತ ಶವವನ್ನು ಏನು ಮಾಡ್ಬೇಕಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆ ನೀನೇನು ತಲೆ ಕೆಡಿಸಬೇಡ ಅಶ್ವಿನಿ. ಆ ಆ ಶವನ ಒಯ್ದು ಅರ್ಜುನ ಮನೆಯಲ್ಲಿ ಒಕ್ಕಟ್ಟಿದ್ರೆ ಇತ್ತು. ಆ ನಿನ್ನ ಗಂಡನ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಕೊಂಡಿದ್ದ ನೋಡು, ಅದ್ರ ಮೇಲೆ ನಾನು ಕೆಲವೊಂದು ವಿಷಯ ಬರೀತೀನಿ. ಅದನ್ನು ಅವರು ಜೇಬಿನಲ್ಲಿ ಹಾಕಿ ಬಿಟ್ಟು ಬಿಡು. ಸರಿ, ನೀವು ಹೇಳಿದಾಗೆ ಆಗ್ಲಿ. ಬಾ, ಇಲ್ಲಿ ನಿನಗೆ ಇನ್ನೊಂದು ಮಾತು ಹೇಳಿವೆ. ರಾಜ, ನಾನಿನ್ನು ಬರ್ಲೆ? ಸಂತೋಷದ ಒಂದು ಮೂಡಿ ಬರಲಿ ನಿನ್ನ ಮಧುರಾದ ಗೀತೆ. ಸಂಗಾತಿ 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 ಮಗುವ ಮಲ್ಲಿಗೆ ನೀ ಬಳಿ ಬಾ ಮೆಲ್ಲಗೆ, ಮಗುವ ಮಲ್ಲಿಗೆ ನೀ ಬಳಿ ಬಾ ಮೆಲ್ಲಗೆ, ನೀನೇ ನಗುತ್ತಾರೆ ನಿನ್ನ ಬದವತೋರೆ, ನೀನೇ ನಗುತ್ತಾರೆ ನಿನ್ನ ಬದವತೋರೆ ಹರಿಯಲ. ಅಕ್ಷರಿ 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 ಹೃದಯ ನೀನು ರಾಗ ಹಾಡಿದೆ, ಕಣ್ಣು ತಬಲಿದ ಮೈ ಮನಸ್ಸು ಮೂಡಿಯ ಮಾಡಿದೆ.
ಮನದ ಭಾಷೆಯು ಇರುವೆ ಜೊತೆಗೆ ಎಂದಿಗೂ ಇದುವೆ ಮನದ ಭಾಷೆಯು ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 la 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 la